ನೆಲಮಂಗಲದಲ್ಲಿ ಚಿರತೆಗಳು ಮತ್ತೆ ಶುರುವಾಗಿದ್ದಾವೆ. ಅವರ ಉಪಟಳ ಶುರುವಾಗಿದೆ. ಚಿರತೆ ಪ್ರತ್ಯಕ್ಷ ಆಗಿ ನಗರದ ವಾಸಿಗಳು ಬೆಚ್ಚಿ ಬಿದ್ದಿದ್ದಾರೆ. ಸೊಂಡೆಕೊಪ್ಪ ರಸ್ತೆಯ ಹೇಮಗಂಗಾ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರುವಂತದ್ದು. ಅಲ್ಲಿನ ಜನತೆ ಬೆಚ್ಚಿ ಬಿದ್ದು ಹೋಗಿರುವಂತದ್ದು. ಮನೆ ಮುಂದೆ ಮಲಗಿದ್ದಂತ ನಾಯಿಯನ್ನ ಹೊತ್ತೊಯ್ದಿದೆ ಅಲ್ಲಿಗೆ ಬಂದಂತಹ ಚಿರತೆಯ ಚಲನವಲನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನೆಲಮಂಗಲದಲ್ಲಿ ಚಿರತೆ ಪ್ರತ್ಯಕ್ಷ ಆಗಿ ಅಲ್ಲಿ ಇದ್ದಂತಹ ನಾಯಿಯನ್ನ ಹೊತ್ತೊಯ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾನೆ ಇದ್ದೀವಿ. ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿರುವಂತದ್ದು. ಚಿರತೆಯ ಉಪಟಳ ಮತ್ತೆ ಶುರುವಾಗಿದೆ. ನೆಲಮಂಗಲದಲ್ಲಿ ಮಲಗಿದ್ದಂತಹ ನಾಯಿಯನ್ನ ಹೊತ್ತೊಯ್ದು ಹೋಗ್ತಾ ಇರುವಂತದ್ದು ಅಲ್ಲಿಗೆ ಬಂದಂತಹ ಚಿರತೆಯನ್ನ ಸೆರೆ ಹಿಡಿಬೇಕು ಅಂತ ಅರಣ್ಯಾಧಿಕಾರಿಗಳಿಗೆ ನಿವಾಸಿಗಳು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಚಿರತೆಯ ಚಲನವಲನಗಳನ್ನ ಅಥವಾ ನಾಯಿಗೆ ಅದು ಹಿಂಸೆ ಕೊಡ್ತಾ ಇರೋದನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇರ್ತೀವಿ. ಹೊತ್ತೊಯ್ದಿರುವಂತದ್ದು ಮಲಗಿದ್ದಂತಹ ನಾಯಿಯನ್ನ ಏಕಾಏಕಿಯಾಗಿ ಬಂದಂತಹ ಚಿರತೆ ಹೊತ್ತೊಯ್ದಿರುವಂತದ್ದು. ಮನೆ ಮುಂದೆ ಮಲಗಿದ್ದಂತಹ ನಾಯಿಯನ್ನ ಹೊತ್ತೊಯ್ದಿರುವಂತದ್ದು. ನೆಲಮಂಗಲದಲ್ಲಿ ಸೊಂಡೆಕೊಪ್ಪ ರಸ್ತೆ ಹೇಮಗಂಗಾ ಲೇಔಟ್ನಲ್ಲಿ ಪ್ರತ್ಯಕ್ಷ ಆಗಿರುವಂತದ್ದು. ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ನಾಯಿ ಮಲಗಿದೆ, ಚಿರತೆ ಹೊತ್ಕೊಂಡು ಹೋಗ್ತಾ ಇರುವಂತದ್ದು. ನಾಯಿ ತನ್ನ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಿದೆ. ಆದ್ರೆ ಒಂದೇ ಏಟಿನಲ್ಲಿ ಚಿರತೆ ನಾಯಿಯನ್ನ ಎಳ್ಕೊಂಡು ಹೋಗಿರುವಂತದ್ದು. ಅಲ್ಲಿ ಇದ್ದಂತಹ ಮನೆಯ ಸಿಸಿ ಕ್ಯಾಮೆರಾದಲ್ಲಿ ಈ ದೃಶ್ಯಗಳು ಸೆರೆಯಾಗಿದೆ. ಚಿರತೆಗಳು ಇತ್ತೀಚೆಗೆ ಮನೆಗೆ ಅಥವಾ ಹೊರಗೆ ಬಂದು ಅಂದ್ರೆ ಕಾಡಿನಲ್ಲಿ ಇರಬೇಕಾದಂತಹ ಚಿರತೆಗಳು ನಾಡಿಗೆ ಬಂದು ತಮ್ಮ ಉಪಟಳವನ್ನ ಹೆಚ್ಚು ಮಾಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ನೆಲಮಂಗಲದಲ್ಲಿ ನಡೆದಿರುವಂತಹ ದೃಶ್ಯವನ್ನ ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಅರಣ್ಯಾಧಿಕಾರಿಗಳು ಈ ಕಡೆ ಗಮನ ಹರಿಸಬೇಕು, ಸೆರೆ ಹಿಡಿಬೇಕು ನಾಡಿಗೆ ಬಂದಿರುವಂತಹ ಇಂಥ ಕ್ರೂರಿ ಪ್ರಾಣಿಗಳನ್ನ ಅನ್ನೋದನ್ನ ಆಗ್ರಹ ಮಾಡ್ತಾ ಇದ್ದಾರೆ ಅಲ್ಲಿನ ಜನತೆ. ಚಿರತೆ ಪ್ರತ್ಯಕ್ಷ ಆಗಿದ್ದಲ್ಲದೆ ತನ್ನ ಪಾಡಿಗೆ ತಾನು ಮಲಗಿದ್ದಂತಹ ನಾಯಿಯನ್ನ ಹೊತ್ತೊಯ್ದಿರುವಂತಹ ದೃಶ್ಯವನ್ನ ಅಲ್ಲಿ ಅಕ್ಕಪಕ್ಕ ಇದ್ದಂತಹ ನಾಯಿಗಳು ಕೂಡ ಬೆಚ್ಚು ಬಿದ್ದಿವೆ ಈ ಒಂದು ದೃಶ್ಯವನ್ನ ನೋಡಿ.